ಓಂ ನಮ ಶಿವಾಯ. ಈ ಪಂಚಾಕ್ಷರಿ ಮಂತ್ರದಲ್ಲಿರ್ತಕ್ಕಂಥ ಇಡೀ ಪ್ರಪಂಚದ ಸುಖ ದುಃಖಗಳನ್ನ ಪೂರೈಸ್ತಕ್ಕಂಥ ನಮ್ಮ ಪರಶಿವನ ಒಂದು ವಿಶೇಷ ಕಥೆಯೊಂದಿಗೆ ನಿಮ್ಮ ಮುಂದೆ ಡಾಕ್ಟರ್ ಮಹಾಂತೇಶ್ ಆರ್ಕಮಾರ್. ಇವತ್ತು 8/1/2026 ಒಂದು ವಿಶೇಷವಾದಂಥ ದಿನ. ಏನು ಸರ್ ಅಂತ ವಿಶೇಷ ಅಂತಂದರೆ, ಇವತ್ತು ನಮ್ಮ ದೇಶದ ಗುಜರಾತ್ನಲ್ಲಿರ್ತಕ್ಕಂಥ ಸೋಮನಾಥೇಶ್ವರ, ನಿಮಗೆಲ್ಲ ಗೊತ್ತಿದೆ ವೀಕ್ಷಕರೇ, ನಮ್ಮ ಭಾರತದಲ್ಲಿರ್ತಕ್ಕಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಮೊಟ್ಟ ಮೊದಲನೇ ಜ್ಯೋತಿರ್ಲಿಂಗ ಅಂದರೆ ಅದು ಸೋಮನಾಥೇಶ್ವರ. ಗುಜರಾತ್ ರಾಜ್ಯದ ಪ್ರಭಾಸ್ ಎನ್ನುವ ಒಂದು ಸ್ಥಳದಲ್ಲಿದೆ. ಆ ಸ್ಥಳದಲ್ಲಿರ್ತಕ್ಕಂಥ ಸೋಮನಾಥೇಶ್ವರನಿಗೆ ಇಲ್ಲಿಂದ ಇವತ್ತಿನಿಂದ ಹಿಡ್ಕೊಂಡು ಒಂದು ವಾರದವರೆಗೆ ಒಂದು ಸೋಮನಾಥ ಈ ಸ್ವಾಭಿಮಾನ ಒಂದು ಜಾತ್ರೆ ಅಂತ ಹೇಳ್ಬೋದು ನೀವು, ಆ ಥರದೊಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ. ಏನು ಸರಿ ಇದರ ಹಿನ್ನೆಲೆ, ಇದರದ್ದು ಏನು ವಿಶಿಷ್ಟ ಅಂತಂದರೆ, ನಿಮಗೆ ಗೊತ್ತಿದೆ ಈ 12 ಜ್ಯೋತಿರ್ಲಿಂಗಗಳು ಇದು ಬಹಳ ಹಿಂದೂ ಸಂಪ್ರದಾಯದಲ್ಲಿ, ಅದರಲ್ಲಿ ಈ ಶಿವನ ಆರಾಧಕರಿಗೆ ಅತ್ಯಂತ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಈ ಕ್ಷೇತ್ರಗಳು. ನಿಮಗೆ ಗೊತ್ತಿದೆ ಪುರಾಣದಲ್ಲಿ ಬರ್ತಕ್ಕಂಥ ಹಿನ್ನೆಲೆ ಏನು, ವಿಷ್ಣು ಮತ್ತು ಬ್ರಹ್ಮ ಇವರ ನಡುವೆ ಒಂದು ಸಣ್ಣ ಕಲಹ ಆಗುತ್ತೆ. ನಾನು ಶ್ರೇಷ್ಠ ಅಂತಕ್ಕಂಥ ಒಂದು ವಿಚಾರ ಬರುತ್ತೆ. ಈ ವಿಚಾರ ಬಂದು ನಾನು ಗ್ರೇಟ್ ನೀನು ಗ್ರೇಟ್ ಅನ್ನುವ ಸಂದರ್ಭದಲ್ಲಿ ಪರಶಿವ ನಮ್ಮ ಪರಮಾತ್ಮ ಅವ್ರ ಮುಂದೆ ಪ್ರತ್ಯಕ್ಷನಾಗಿ ಹೇಳ್ತಾನೆ, ನಿಮ್ಮಿಬ್ಬರಲ್ಲಿ ಯಾರು ಶ್ರೇಷ್ಠ ಅಂತ ತಿಳಿಸಲಿಕ್ಕೆ ನಾನು ಒಂದು ಸಣ್ಣ ಸ್ಪರ್ಧೆ ಅಥವಾ ಒಂದು ಕಂಡೀಷನ್ ಹಾಕ್ತೀನಿ, ಅದನ್ನ ಯಾರು ಪೂರೈಸ್ತೀರಿ ಅವರು ಇದರಲ್ಲಿ ಬೆಸ್ಟ್ ಅಂತ ಪ್ರೂವ್ ಮಾಡ್ಬೋದು ಅಂತೇಳಿ. ಆವಾಗ ಅವರಿಬ್ಬರು ಮುಂದೆ ಶಿವ ಒಂದು ಬೆಳಕಿನ ಸ್ಫಟಿಕದ ಸಲಾಕಿಯಂತೆ ಒಂದು ದೊಡ್ಡ ಕಂಬದಂತೆ ಪ್ರಕಟ ಆಗ್ತಾನೆ. ಪ್ರಕಟ ಆದಂಥ ಶಿವ ಏನು ಹೇಳ್ತಾನಂದ್ರೆ, ಈ ಏನು ಬೆಳಕಿನ ಕಂಬ ಇದೆ ಇದರ ಆದಿ ಮತ್ತು ಅಂತ್ಯ ಅಂದ್ರೆ ಅದರ ಟಿಪ್ ಏನಿದೆ, ನೀವು ಅದನ್ನು ಯಾರು ಮೊದಲು ಹೋಗಿ ಮುಟ್ತೀರಿ ಅವರು ನಿಮ್ಮಲ್ಲಿ ಪ್ರತಿಭಾನ್ವಿತರು ಅಥವಾ ನೀವು ಬೆಸ್ಟ್ ಅಂತ ಪ್ರೂವ್ ಆಗುತ್ತೆ ಅಂತೇಳಿ. ಸರಿ ಅಂತ ವಿಷ್ಣು ಮತ್ತೆ ಬ್ರಹ್ಮ ಟ್ರೈ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಎಷ್ಟೆಲ್ಲ ಮೇಲೆ ಹೋಗ್ಲಿಕ್ಕೆ, ಆ ತುದಿ ಮುಟ್ಲಿಕ್ಕೆ ಟ್ರೈ ಮಾಡಿದ್ರು, ಪ್ರಯತ್ನ ಮಾಡಿದ್ರು, ಯಾವುದೇ ಕಾರಣಕ್ಕೂ ಅವ್ರಿಗೆ ಮುಟ್ಲಿಕ್ಕಾಗಲ್ಲ. ಅದಿನ್ನೂ ಬೆಳಿತಾನೇ ಇದೆ. ಆವಾಗ ವಿಷ್ಣುಗೆ ಅರ್ಥ ಆಗತ್ತೆ ಇದು ಹೀಗಲ್ಲ ಅಂತೇಳಿ. ಅವನು ಆ ಕಾಂಪಿಟಿಷನ್ ಅಂತ ಇರುತ್ತಲ್ಲ ಅದು ನಿಲ್ಲಿಸಿ ಪರಶಿವನಿಗೆ ಹೇಳ್ತಾನೆ, ಇಲ್ಲ ಭಗವಂತ ನಾನು ಸೋತೆ ಕಣಪ್ಪ ಅಂತ ಹೇಳ್ತಾನೆ. ಅದನ್ನು ಮನ್ನಿಸ್ತಾನೆ. ಆದರೆ ಬ್ರಹ್ಮದೇವ ಹಾಗೆ ಹೇಳಲ್ಲ. ಅವನು ಏನು ಹೇಳ್ತಾನೆ, ನಾನು ನೋಡಿದೆ, ಆ ತುದಿ ನೋಡಿದೆ, ಆ ಟಿಪ್ ಆಫ್ ದಟ್ ಅಂತ ಹೇಳ್ತಾರಲ್ಲ ಅದನ್ನು ನೋಡಿಬಿಟ್ಟೆ ಅಂತೇಳಿ ಸುಳ್ಳು ಹೇಳ್ತಾನೆ. ಇದನ್ನ ಗಮನಿಸಿದಂಥ ಪರಶಿವ ವಿಷ್ಣುವಿಗೆ, ನೋಡಪ್ಪ ನೀನು ಸತ್ಯ ಹೇಳಿದ್ದಕ್ಕೆ ನೀನು ಎಲ್ಲ ಕಡೆಗೂ ಎಲ್ಲ ಮನುಷ್ಯರಿಂದನೂ ನೀನು ಪೂಜೆಗೆ ಒಳಗಾಗ್ತೀಯ ಅಂತೇಳಿ ಅವನಿಗೆ ಒಂದು ಕೃಪೆ ತೋರಿಸ್ತಾನೆ. ಆದರೆ ಸುಳ್ಳು ಹೇಳಿದಂಥ ಬ್ರಹ್ಮದೇವನಿಗೆ ನೀನು ಪೂಜೆಗೆ ಅರ್ಹನಲ್ಲ ಅಂತೇಳಿ ಒಂದು ಶಾಪ ಕೊಡ್ತಾನೆ. ಇದು ಇತಿಹಾಸ, ಇದು ಪುರಾಣ, ಇದು ನಮ್ಮ ನಂಬಿಕೆ, ಇದು ನಮ್ಮ ಧರ್ಮ, ಧಾರ್ಮಿಕತೆ ಇದೆಲ್ಲ ಇದೆ. ಹೀಗಾಗಿ ಈ ಥರ ಜ್ಯೋತಿರ್ಲಿಂಗದ ಅಂದರೆ ಬೆಳಕಿನ ರೂಪದಲ್ಲಿ ಶಿವನು ಪ್ರಕಟಗೊಂಡ 12 ಮಹಾ ಪುಣ್ಯಕ್ಷೇತ್ರಗಳಲ್ಲಿ ಮೊದಲನೆಯದು ಗುಜರಾತ್ ರಾಜ್ಯದಲ್ಲಿರ್ತಕ್ಕಂಥ ಸೋಮನಾಥೇಶ್ವರ ದೇವಸ್ಥಾನ. ಇದು ಪುರಾಣದ ಭಾಗ. ಇತಿಹಾಸದ ಭಾಗ ನೀವು ಕೆಣಕಿದರೆ ಈ ದೇವಸ್ಥಾನದ ಮೇಲೆ ನಡೆದಂಥ ದಾಳಿ ಬಹುಶಃ ಪ್ರಪಂಚದಲ್ಲಿ ಯಾವ ದೇವರ ಮೇಲಾಗಲಿ ಯಾವ ದೇವಸ್ಥಾನ ನಡೆದಿರ್ಲಿಕ್ಕಿಲ್ಲ. ಸಾಕಷ್ಟು ಬಾರಿ ಇದರ ಮೇಲೆ ದಾಳಿ ನಡೆಯುತ್ತೆ. ಅರಬ್ ದೊರೆಗಳು ದಾಳಿ ಮಾಡ್ತಾರೆ, ಗಜನಿ ಮೊಹಮ್ಮದ್ ದಾಳಿ ಮಾಡ್ತಾನೆ. ಅದಾದ್ಮೇಲೆ ಕೊನೆಗೆ ಔರಂಗಜೇಬನ ಕಾಲ ತನಕನೂ ಈ ದೇವಸ್ಥಾನದ ಮೇಲೆ ಸತತವಾಗಿ ದಾಳಿ ನಡೆಯುತ್ತೆ. ಈ ಎಲ್ಲ ವಿದೇಶಿಗರ ದಾಳಿಯನ್ನ ಎಷ್ಟು ಪ್ರಬಲವಾದ ದಾಳಿಗಳಂದ್ರೆ ದೇವಾಲಯವನ್ನು ಧ್ವಂಸ ಮಾಡತಕ್ಕಂಥ ಪ್ರಯತ್ನ ಮಾಡಿದರೂ ಕೂಡ ಈ ದೇವಸ್ಥಾನ ಮತ್ತೆ ಪುಟಿದೆದ್ದು ಮತ್ತೆ ತನ್ನ ಅಂತಸ್ವತ್ವನ್ನ ಪ್ರತಿ ಬಾರಿ ತಿಳಿಸ್ತಾ ಇದೆ. ಯಾಕೆ ಸರ್ ಅಲ್ಲಿ ದಾಳಿ ಮಾಡ್ತಿದ್ದಂದ್ರೆ ದೇವಸ್ಥಾನ ಅಷ್ಟು ರಿಚ್ ಆಗಿತ್ತು, ಅಷ್ಟು ಅದರ ಇಡೀ ದೇವಸ್ಥಾನದ ಕಂಬಗಳ ಮೇಲೆ ಮುತ್ತು ರತ್ನಗಳು ವಜ್ರ ವೈಡೂರ್ಯಗಳು ಇದ್ದವು, ಯಥೇಚ್ಛವಾದ ಬಂಗಾರ ಇತ್ತು. ಅದು ಇಡೀ ದೇವಸ್ಥಾನದ ಕಳಸನೆ ಚಿನ್ನದಿಂದ ಮಾಡಲ್ಪಟ್ಟಿತ್ತು ಅಂತೇಳಿ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿಯ ಆಸ್ತಿ, ಅಲ್ಲಿಯ ಹಣ, ಅಲ್ಲಿಯ ಬಂಗಾರಕ್ಕಾಗಿ ಈ ದುರಾಸೆ ಪಟ್ಟವನಂತ ಈ ದುಳ್ಳರು ಅವರು ಮೇಲೆ ದಾಳಿ ಮಾಡ್ತಾರೆ. ಅಷ್ಟೆಲ್ಲ ದಾಳಿಗಳನ್ನು ತಡೆದುಕೊಂಡು ದೇವಸ್ಥಾನ ನಿಂತುಕೊಳ್ಳುತ್ತೆ.
ಕೊನೆಗೆ ನಮ್ಮ ಭಾರತದ ಸ್ವಾತಂತ್ರ್ಯ ಸಿಕ್ಕ ಮೇಲೆ 1951ರಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೇತೃತ್ವದಲ್ಲಿ ಒಂದು ಕಲ್ಲಿನ ಬೃಹದಾಕಾರವಾದಂಥ ಒಂದು ದೇವಸ್ಥಾನವನ್ನು ಮತ್ತೆ ನಾವು ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಮಾಡ್ತೀವಿ. ಆಗಿನ ರಾಷ್ಟ್ರಪತಿಗಳಾದಂಥ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಬಂದು ಆ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದೆಲ್ಲ ಇತಿಹಾಸ. ಇಷ್ಟಕ್ಕೆ ಈ ದೇವಸ್ಥಾನ ಸ್ಪೆಷಲ್ ಅನ್ಸಲ್ಲ. ಇದ್ರ ಜೊತೆಗೆ ಏನಿದೆ ಅಂತಂದ್ರೆ, ಈ ದೇವಸ್ಥಾನ ನಮ್ಮ ಭಾರತದ, ನಾನು ಆಗ್ಲೇ ಹೇಳಿದ್ದೀನಿ, ಗುಜರಾತ್ ರಾಜ್ಯದಲ್ಲಿದೆ. ಗುಜರಾತ್ ರಾಜ್ಯ ಎಲ್ಲಿದೆ ನೋಡಿ, ಈ ಕಡೆ ಎಂಡಲ್ಲಿ ಇದೆಯಲ್ಲ, ಎಲ್ಲಿದೆ ಅದು? ನಮ್ಮ ಭಾರತದ ಪಶ್ಚಿಮ ಭಾಗದಲ್ಲಿದೆ, ಟುವರ್ಡ್ಸ್ ದಿ ವೆಸ್ಟರ್ನ್ ಸೈಡ್ ಅಲ್ವಾ. ಆ ದೇವಸ್ಥಾನ ಇರುವ ಪ್ಲೇಸ್ ಅನ್ನು ನೀವು ಕರೆಕ್ಟಾಗಿ ಹೋಗಿ ನೋಡಿದ್ರೆ ಎಕ್ಸಾಕ್ಟ್ಲಿ ದಿ ವೆಸ್ಟರ್ನ್ ಟಿಪ್ ಆಫ್ ದಿ ಕಂಟ್ರಿ, ನಮ್ಮ ದೇಶದ ಅತ್ಯಂತ ಪಶ್ಚಿಮ ತುದಿಯ ಭಾಗದಲ್ಲಿ ಈ ದೇವಸ್ಥಾನ ನಿಂತುಕೊಂಡಿದೆ. ನಿಮ್ಗೆ ಆಶ್ಚರ್ಯ ಅಂದ್ರೆ, ಆ ದೇವಸ್ಥಾನದ ಕೊನೆಗೆ, ಅದು ದೇವಸ್ಥಾನ ಕಾಂಪೌಂಡ್ ಅಲ್ಲಿ ಇದೆ ಅಂತ ನೀವು ಇಮ್ಯಾಜಿನ್ ಮಾಡಿ, ಅದರ ಪಟ್ಟ ಕೊನೆಗೆ ಅಂದ್ರೆ ಆ ಇಡೀ ವೆಸ್ಟರ್ನ್ ಟಿಪ್ ಅಂತ ಕರೆದ್ರೆ ಅಲ್ಲಿ ಒಂದು ಕಂಬ ಇದೆ. ಆ ಕಂಬನ ನಾವು ಬಾಣ ಸ್ತಂಭ ಅಂತ ಕರಿತೀವಿ. ಯಾಕೆಂದ್ರೆ ಆ ಕಂಬದ, ಕಲ್ಲಿನ ಕಂಬದ ಮೇಲೆ ಒಂದು ಮೇಲ್ಗಡೆ ಒಂದು ಬಾಣದ ರೂಪದಲ್ಲಿರ್ತಕ್ಕಂಥ ಒಂದು ತ್ರಿಶೂಲ ಇಟ್ಟಿದ್ದಾರೆ. ಇದು ಯಾರು ಸ್ಥಾಪಿಸಿದ್ರು ಅನ್ನೋದಕ್ಕೆ ನಮಗೆ ಕರೆಕ್ಟಾಗಿ ಮಾಹಿತಿ ಇಲ್ಲ. ಆದರೆ ಆ ಬಾಣ ಇದೆಯಲ್ಲ, ಅದರದ್ದು ಟಿಪ್ ಆಫ್ ದ ಡ್ಯಾರೋ ಅಂತ ಕರಿತೀರಿ, ಅದು ಎಲ್ಲಿಗಿದೆ ಅಂದ್ರೆ ಎಕ್ಸಾಕ್ಟ್ಲಿ ಪಾಯಿಂಟಿಂಗ್ ಟುವರ್ಡ್ಸ್ ದಿ ಸೌತ್. ಅದು ದಕ್ಷಿಣ ಮುಖದಲ್ಲಿದೆ, ದಕ್ಷಿಣಾಭಿಮುಖವಾಗಿ ಅಂತ ಕರಿತೀವಿ, ಅಲ್ಲಿದೆ. ಏನು ಸರ್ ಅದು ವಿಶೇಷ ಅಂತಂದ್ರೆ, ಆ ಏನು ಬಾಣ ಸ್ತಂಭ ಇದೆ, ಆ ಸ್ತಂಭದ ಮೇಲೆ ಕಲ್ಲಿನಲ್ಲಿ ಒಂದು ಸಂಸ್ಕೃತ ವಾಕ್ಯ ಬರೆದಿದ್ದಾರೆ. ಅದರ ಕನ್ನಡದ ಮೀನಿಂಗ್ ನಿಮ್ಗೆ ಹೇಳ್ತೀನಿ. ಆ ವಾಕ್ಯ ಏನ್ ಹೇಳುತ್ತಂದ್ರೆ, ಈ ಬಾಣ ಇದೆಯಲ್ಲ, ಇದೇನು ಡೈರೆಕ್ಷನ್ ಇದೆ ಟುವರ್ಡ್ಸ್ ಸೌತ್, ಅದನ್ನ ತೋರಿಸ್ತಾ ಇದೆ, ಇಂಡಿಕೇಟ್ ಮಾಡ್ತಾ ಇದೆ. ಅಲ್ಲಿಂದ ಹಿಡ್ಕೊಂಡು ನೀವು ಟ್ರಾವೆಲ್ ಮಾಡಿದ್ರೆ, ಅದು ಸಮುದ್ರದ ತುದಿಗಿದೆ, ಅದು ಸಮುದ್ರದಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ. ಆ ಸಮುದ್ರದ ಹಿಡ್ಕೊಂಡು ನೀವು ದಾರಿಗುಂಟ ಒಂದೇ ನೇರ ರೇಖೆ, ಒಂದೇ ಸರಳ ರೇಖೆಯಲ್ಲಿ ಅಥವಾ ಸ್ಟ್ರೇಟ್ ಲೈನ್ ಅಲ್ಲಿ ನೀವು ಟ್ರಾವೆಲ್ ಮಾಡಿದ್ರೆ ಸುಮಾರು 10,000 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ರೆ ಸಮುದ್ರದಲ್ಲಿ, ನಾಟಿಕಲ್ ಮೈಲ್ಸ್ ಅಂತ ಕರೀತಾರೆ, ಅಷ್ಟು ದೂರ ಟ್ರಾವೆಲ್ ಮಾಡಿದ್ರೆ ನಿಮಗೆ ಸದರ್ನ್ ಟಿಪ್ಪು, ನಮ್ಮ ಸೌತ್ ಪೋಲ್ ಸಿಗುತ್ತೆ. ಅಲ್ಲಿ ಏನ್ ಸಿಗುತ್ತೆ ಅಂತ ಹೇಳಿಲ್ಲ, ಇಡೀ ಸೋಮನಾಥೇಶ್ವರ ಟೆಂಪಲ್ ಹಿಡ್ಕೊಂಡು ನೀವು ಈ ಸೌತ್ ಪೋಲ್ ತನಕ ಬಂದ್ರೆ 1 ಇಂಚು ನಿಮಗೆ ಭೂಭಾಗ ದೊರೆಯೋದಿಲ್ಲ. ಪರಿಪೂರ್ಣ ಸಮುದ್ರ, ಪಕ್ಕಾ ಸಮುದ್ರ ಇದೆ. ಒಂದು ಬೆಟ್ಟ ಗುಡ್ಡ ಆಗ್ಲಿ, ಒಂದು ಏನೂ ಭೂಮಿ ಸಿಗುವುದಿಲ್ಲ ಅಂತೇಳಿ ನಮ್ಮ ಪೂರ್ವಜರು ಶತಮಾನ ಅಲ್ಲ, ಸಾವಿರವಾರು ವರ್ಷಗಳ ಹಿಂದೆನೆ ಅಷ್ಟು ಕರಾರವಾಗಿ, ನಿಖರವಾಗಿ ಇದನ್ನ ಹೇಳಿಕೊಟ್ಟಿದ್ದಾರೆ. ಹಾಗಾಗಿ ಸೋಮನಾಥೇಶ್ವರ ಟೆಂಪಲ್ ಒಂದು ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ, ಶಕ್ತಿ ಕ್ಷೇತ್ರ ಅಷ್ಟೇ ಅಲ್ಲ, ಶಿವನ ಒಂದು ಪವಿತ್ರ ಕ್ಷೇತ್ರ ಅಷ್ಟೇ ಅಲ್ಲ, ಅಲ್ಲಿ ವೈಜ್ಞಾನಿಕ ಹಿನ್ನೆಲೆ ಇದೆ. ನಮ್ಮ ವಿಜ್ಞಾನ ಎಷ್ಟು, ಖಗೋಳ ವಿಜ್ಞಾನ ಎಷ್ಟು ಶ್ರೇಷ್ಠತನದಲ್ಲಿ ಇತ್ತು ಅನ್ನೋದಕ್ಕೆ ಒನ್ ಮೋರ್ ಎಕ್ಸಾಂಪಲ್ ಇದು. ಈಗ ನಾವು ಸ್ಯಾಟಲೈಟ್ ನೋಡಿದೀವಿ, GPS ನೋಡಿದೀವಿ, ಅದನ್ನ ನೋಡಿಕೊಂಡು ಹೌದಪ್ಪ ಕರೆಕ್ಟ್ ಇದೆ ಅಂತ ನಾವು ಹೇಳ್ತೀವಿ. ಆದರೆ ಆಗಿನ ಕಾಲದಲ್ಲಿ ಈ ತರದ ಏನೂ ಉಪಕರಣ ಇಲ್ಲದ ಟೈಮ್ನಲ್ಲಿ ನಮ್ಮ ಖಗೋಳ ವಿಜ್ಞಾನಿಗಳು, ನಮ್ಮ ಪೂರ್ವಜರು ಎಷ್ಟು ಕರಾರುವಕವಾಗಿ ಈ ವಿಷಯವನ್ನು, ಅಂದ್ರೆ ಅಲ್ಲಿಂದ ಹಿಡ್ಕೊಂಡು ದೇವಸ್ಥಾನದ ಆ ಬಾಣ ಸ್ತಂಭದ ಹಿಡ್ಕೊಂಡು ನೀವು ಸೌತ್ ಪೋಲ್ ವರೆಗೆ ಬಂದ್ರು 1 ಇಂಚು ನಿಮ್ಗೆ ಭೂಮಿ ಸಿಗಲ್ಲ, ಯು ಕ್ಯಾನ್ ಟ್ರಾವೆಲ್ ಅಂತ, ಅಂದ್ರೆ ನ್ಯಾವಿಗೇಷನ್ ಅಚ್ಚುಕಟ್ಟಾಗಿ ನೀವು ಸಮುದ್ರದಲ್ಲಿ ಹೋಗ್ಬೋದು ಅಂತ ಹೇಳಿಕೊಟ್ಟಂತ ಒಂದು ವಿಶಿಷ್ಟವಾದ ಸ್ಥಳ. ಇಂಥ ಪರಮ ಪವಿತ್ರವಾದ ಸ್ಥಳ ಬರೀ ಒಂದು ದೇವಸ್ಥಾನ ಅಷ್ಟೇ ಅಲ್ಲ, ಇದು ನಮ್ಮ ಚೈತನ್ಯದ, ನಮ್ಮ ಭಾರತೀಯರ ಚೈತನ್ಯದ ಪ್ರತೀಕ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಅಷ್ಟೆಲ್ಲ ದಾಳಿಗೆ ಒಳಗಾದ್ರೂ ಸಹಿತ ಮತ್ತೆ ತನ್ನ ಅಂತಸ್ತತ್ವವನ್ನು ತೋರಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಈ ಶಕ್ತಿ ಪೀಠದಲ್ಲಿದೆ ಅಂತ ಹೇಳ್ತಾ, ಈ ಪರಶಿವನ ಈ ವಿಶಿಷ್ಟವಾದ ದೇವಸ್ಥಾನದ ಸಣ್ಣ ಪರಿಚಯ ಮಾಡಿಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ. ಈ ಎಲ್ಲ ಶಿವಾನುಗ್ರಹ ನಮ್ಮೆಲ್ಲರ ಮೇಲೆ ಸದಾಕಾಲ ಇರಲಿ ಅಂತ ಹೇಳಿ ಈ ಶಿವನ ಸನ್ನಿಧಿಯಲ್ಲಿ, ಇದು ನಮ್ಮ ವಿದ್ಯಾನಗರದ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಶ್ರೀ ಈಶ್ವರ ಗಣಪತಿ ಪಾರ್ವತಿಯ ವಿಶೇಷ ಒಂದು ಪುಣ್ಯಸ್ಥಳ. ನಾವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆ ಇಲ್ಲಿ ವಿಶೇಷವಾದ ಪೂಜೆ ಕೈಂಕರ್ಯಗಳನ್ನು ಮಾಡ್ತಾನೆ ಇರ್ತೀವಿ. ಇವತ್ತು ಸ್ವಾಮೀಜಿಯವರ, ನಮ್ಮ ಕಳ್ಳಯ್ಯ ಶಾಸ್ತ್ರಿಯವರ ಒಂದು ಕೃಪಾಶೀರ್ವಾದದೊಂದಿಗೆ ಶಿವನ ಸಂಧಿಯಲ್ಲಿ ನಿಂತುಕೊಂಡು ಒಂದು ವಿಶೇಷವಾದ ಈ ಸಂಚಿಕೆಯನ್ನು ನಿಮಗೆ ಪ್ರಸ್ತುತ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಆ ಶಿವ ತನ್ನ ಕರುಣಾಮೂರ್ತಿಯವನು ಅಲ್ವಾ, ಶಿವ ಬಹಳ ಈಸಿಯಾಗಿ ಸಿಗ್ತಕ್ಕಂಥ ದೇವರು. ಅವನು ಪ್ರೀತಿಯಿಂದ ಬೇಡಿದ್ರೆ ರಾವನಿಗೆ ತನ್ನ ಆತ್ಮಲಿಂಗವನ್ನೇ ಕೊಟ್ಟಂತವನು. ಅಂತ ಒಂದು ಕರುಣಾಮೂರ್ತಿ ನಮ್ಮೆಲ್ಲರ ಬಾಳಲ್ಲಿ ತನ್ನ ಕರುಣಾಶೀರ್ವಾದನ ಸದಾಕಾಲ ಕರುಣಿಸಲಿ ಅಂತೇಳಿ ಬೇಡ್ಕೊಳ್ತೀನಿ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ.